ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯ 13, 14, 15. ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಬಂದು ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದ್ರೆ ನಾನೇನು ಉತ್ತರ ಕೊಡಬೇಕು ಎನ್ನಲು ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ಇದು ಸದಾ ಕಾಲಕ್ಕೂ ನನ್ನ ಹೆಸರು. ಅಯಾಮ್ ಎನ್ನುವಂತ ಪದ, ನಾನು ಇರುವಾತನು, ಈ ಹೆಸರನ್ನ ಯೋಗ್ಯ ಕಾರ್ಯಕ್ಕೆ ನೀನು ಉಪಯೋಗಿಸಿದ್ರೆ ನಿನಗೆ ದೇವರ ಆಶೀರ್ವಾದ ಯಾವಾಗಲೂ ನಿನ್ನ ಜೊತೆಯಲ್ಲಿ ಇರುತ್ತೆ. ನೀನು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿನ್ನ ಬಾಯಿ ಸಾಧಾರಣ ಬಾಯಿ ಆಗಿರೋದಿಲ್ಲ, ಪವರ್ಫುಲ್ ವೆಪನ್ ಆಗಿರುತ್ತೆ. ಅಲ್ಲಲ್ಲಿ ಆ ನಾಮ ಸ್ಮರಣೆ ನಾನು ಮಾಡುವಾಗ ಐ ಆಮ್ ದಟ್ ಐ ಆಮ್ ಅಂತ ಮೋಶೆ ಬಳಿಯಲ್ಲಿ ಹೇಳಿದಂತ ದೇವರು, ಅವನ ನಾಮ ಸ್ಮರಣೆ ಅದು ಬದಲಾವಣೆ ಆಗಲಿಲ್ಲ.